ಯಾರ್ದು ಮಾಡಲ್ಲ, ವಿರೋಧ ಪಕ್ಷದವ್ರದ್ದು ಮಾಡಲ್ಲ, ನಮ್ಮ ಪಕ್ಷದವ್ರದ್ದು ಮಾಡಲ್ಲ, ಯಾರ್ದು ಮಾಡಲ್ಲ. ನಂಬರ್ 1 ಇದು ಓನ್ಲಿ ಇನ್ಫರೆನ್ಸ್ ಅಷ್ಟೇ. ಅದೇ ಅದರಿಂದ ಹೈಕಮಾಂಡ್ನಿಂದ ಬಂದಿರಬಹುದು ಅಂತಕ್ಕಂತ ಹೇಳಿದ್ದಾರೆ. ನೀವೇ ಉತ್ತರ ಕೊಟ್ಟಿದ್ದೀರಾ, ಈ ಪ್ರಾಬ್ಲಮ್ ರೈಸ್ ಆಗ್ತಾ ಇರಲಿಲ್ಲ. ಏನು ಅದು ಇನ್ಫ್ಲುಯೆನ್ಸ್ ಅಂತ ನೀವೇನ್ ಹೇಳಿದ್ರಲ್ಲ, ಅದು ನೀವೇ ಹೇಳ್ಬಿಟ್ಟಿದ್ರೆ ಈ ಪ್ರಾಬ್ಲಮ್ ರೈಸ್ ಆಗ್ತಾ ಇರಲಿಲ್ಲ. ಇನ್ಫ್ಲುಯೆನ್ಸ್ ಅವ್ರು ಬಹಳ ಸ್ಪೆಸಿಫಿಕ್ ಆಗಿ ಇವತ್ ಮಾತ್ರ ಅಲ್ಲ ಶುಕ್ರವಾರನೂ ಕೂಡ ಹೇಳಿದ್ರು, ಬಂದಿರಬಹುದು, ಇವತ್ತು ಕೂಡ ಹೇಳಿದ್ದಾರೆ. ಎಲ್ಲ ವಿಚಾರಗಳನ್ನು ಅವರೆಲ್ಲ ಬಂದಿರಬಹುದು ಅಂತ ಹೇಳಿಲ್ಲ. ಅವರು ಬಂದಿರಬಹುದು ಅಂತ ಹೇಳಿಲ್ಲ ಸರ್, ಬಂದಿರಬಹುದು ಅಂತ ಹೇಳಿಲ್ಲ ಅವರು. ಕೆಲವೆಲ್ಲ ಕೇಳ್ರಿ ಸುರೇಶ್, ಕೆಲವೆಲ್ಲನೂ ಹೇಳಕ್ ಆಗಲ್ಲ. ಆದರೆ ಇನ್ಫರೆನ್ಸ್ ಇದೆಯಲ್ಲ, ಆ ಇನ್ಫರೆನ್ಸ್ ಮೇಲೆ ಆಗಿರ್ಬಹುದು, ಹಿಂಗೆ ಬಂದಿರಬಹುದು ಅಂತ ಹೇಳಿದ್ದಾರೆ ಅಷ್ಟೇನೆ. ಅದರಿಂದ ಮಾನ್ಯ ಅಧ್ಯಕ್ಷರು ಇದು ಒಂದು ದೊಡ್ಡ ವಿಚಾರ ಮಾಡ್ಕೊಂಡು ಲಾ ಮಿನಿಸ್ಟ್ರು ಇದರಲ್ಲಿ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಚಕ್ರವ್ಯೂಹದಿಂದ ಹೊರಗೆ ಬರಕ್ ಆಗ್ತಾ ಇಲ್ಲ ಅಂತ ಹೇಳೋದು ಇದೆಯಲ್ಲ, ಇಟ್ಸ್ ನಾಟ್ ಕರೆಕ್ಟ್. ನಿಮಗೆ ಗವರ್ನರ್ಸ್ ಅಡ್ರೆಸ್ ಮೇಲೆ ಮಾತಾಡಬೇಕು ಅಂತಂದ್ರೆ ಮಾತಾಡಿ. ನಿಮಗೆ ಮಾತಾಡಕ್ಕೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ಕಾಲಹರಣ ಮಾಡ್ತಾ ಇದ್ದೀರಿ. ಬೇರೆ ವಿಚಾರಗಳನ್ನೆಲ್ಲ ಚರ್ಚೆ ಮಾಡೋದು, ಇದನ್ನೆಲ್ಲ ಮಾಡೋದು, ಇದು ಆಗಬಾರದು. ಅವ್ರು ಹೇಳಿದ್ದಾರೆ, ನೀವು ಬೇಕಾದ್ರೆ ಎಂಕ್ವೈರಿ ಮಾಡಿಸೋಣ, ಎಂಕ್ವೈರಿ ಮಾಡಿಸೋಣ. ಅದನ್ನ ಬಿಟ್ಟು ಅಲ್ಲ ಈಗ ಅವರು ಅವ್ರು ಈಗ ಇವ್ರು ಹೇಳಿದ್ರಲ್ಲ, ಉಪನಾಯಕರು ಹೇಳಿದ್ರಲ್ಲ, ಏನ್ ಚೇರ್ ಮೇಲೆ ನಿಂತ್ಕೊಂಡು ಅವರು ಇವ್ರಿಗೆ ರಾಜ್ಯಪಾಲರಿಗೆ ಅವಮಾನ ಮಾಡಬೇಕು ಅಂತ ನಿಂತಿರ್ಲಿಲ್ಲ. ನಾನೇ ಕರೆದೆ, ಮೊನ್ನೆ ನಾನೇ ಕರೆದೆ, ನೀವು ಬರ್ರಿ ಹೋಗೋಣ ಅಲ್ಲಿ, ಅವ್ರನ್ನ CF ಮಾಡ್ಬಿಡೋಣ, ಬರ್ರಿ ಗವರ್ನರ್ನ ಅಂತ ಹೇಳಿ ನಾನೇ ಕರೆದೊತ್ತಿಗೆ ಅವರು ಅಲ್ಲಿ ನೋಡಕ್ಕಾಗ್ಲಿಲ್ಲ. ನಾವು ಇಬ್ರು ಹೋಗೋವ್ರಿಗೆ ಮುಂದೆ ಹೋಗ್ಬಿಟ್ಟಿದ್ರು ರಾಜ್ಯಪಾಲರು. ಸೊ ಅದಕ್ಕೆ ನಾವು ಹಿಂದ್ಗಡೆಯಿಂದ ಹಿಂದ್ಗಡೆ ಹೋಗಿ ಅಲ್ಲಿ ಹೋಗಿ ಜಾಯ್ನ್ ಆದೋ. ಅಲ್ಲಿ ಹೋಗಿ ಹಸ್ತಲಾಘವ ಮಾಡಿ ಅವ್ರನ್ನ ಕಳಿಸ್ಬಿಟ್ಟೆಲ್ಲ ಬಂದಿದ್ದೀವಿ. ನಾನು ಇದ್ದೆ, ಇವರು ಮೇಲ್ಮನೆ ಸದಸ್ಯರಿದ್ರು, ಇವರು ವಿಧಾನಸಭೆಯ ಸ್ಪೀಕರ್ ಇದ್ರು, ಮತ್ತೆ ನಾನು ಇದ್ದೆ. ಇವ್ರನ್ನೆಲ್ಲ ಕಳಿಸಿ ಅವ್ರನ್ನ ಬಂದ ಮೇಲೆ ನಾವು ಬಂದದ್ದು ಇಲ್ಲಿಗೆ. ಇವ್ರ ಧಿಕ್ಕಾರಕ್ಕೆ ಹೋಗುದ್ರ? ಎಲ್ಲಿ ಹೋಗಿದ್ರಿ? ಏನು ಇಲ್ದಿರೋದೆಲ್ಲ ಹೇಳಕ್ ಹೋಗ್ಬೇಡಿ. ಇವ್ರ ಧಿಕ್ಕಾರಕ್ಕೆ ಹೋಗುದ್ರ? ರಾಜ್ಯಪಾಲರು ಈಗ ಆಯ್ತಪ್ಪ, ರಾಷ್ಟ್ರಗೀತೆಯನ್ನ ಪ್ರಾರಂಭ ಮಾಡಬೇಕಾಗಿತ್ತು, ಮಾಡಲಿಲ್ಲ ಅವರು. ಹಾಗಾದ್ರೆ ರಾಜ್ಯಪಾಲರು ರಾಷ್ಟ್ರಗೀತೆ ಮಾಡಲಿಲ್ಲ ಅಂತ ಹೊರಟೋಗ್ಬಿಡೋದ? ಹೊರಟೋಗ್ಬಿಡೋದಂದ್ರೆ ರಾಜ್ಯಪಾಲರು ಮಾಡದೇ ಇರೋದ್ರಿಂದ ಅವರು ಹೊರಟೋದ್ರು. ಸುರೇಶ್ ಗೌಡ ಕೂತ್ಕೊಳ್ಳಪ್ಪ. ರಾಜ್ಯಪಾಲರು ಅವರು ರಾಜ್ಯಪಾಲರ ಹಿಂದೆ ಹೋಗಿದ್ದಾರೆ, ಅಪಮಾನ ಮಾಡಿದ್ದಾರೆ. ಸರ್, ಈಗ ಯಾವ ಭಯದ ವಾತಾವರಣ? ದಯಮಾಡಿ ಇದಕ್ಕೆ ಅಂತ್ಯ ಆಡಿ ಮುಂದುವರಿಸಿ ಅವರ ಚರ್ಚೆ. ಈಗ ಒಂದ್ ಸೆಕೆಂಡ್ ಅಧ್ಯಕ್ಷ ಮಾನ್ಯ ಸುರೇಶ್ ಕುಮಾರ್ ಸಾಹೇಬ್ ಮಾತಾಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ, ಮುಗಿಸ್ಬಿಡಿ ಸರ್, ಏನಿಲ್ಲ, ಸ್ವಲ್ಪ ದಯವಿಟ್ಟು ಕ್ರೊನಾಲಜಿ ಅರ್ಥ ಮಾಡ್ಕೋಬೇಕು. ಈಗ ಗವರ್ನರ್ ಅವರು ಸ್ಪೀಚ್ ಓದಿಲ್ಲ, ಡೀಮ್ಡ್ ರೆಡ್ ಆಯ್ತಾ ಸರ್, ಪ್ಲೇಸ್ಡ್ ಆಯ್ತಾ ಸರ್. ಅದಾದ್ಮೇಲೆ ಸಭಾಪತಿಗಳು ಹೇಳ್ಬೇಕಾಗಿತ್ತು, ಇಲ್ಲ ನೀವು ಇರ್ಬೇಕು. ಅದಾದ್ಮೇಲೆ ಬ್ಯಾಂಡಿಗೆ ಹೇಳ್ಬೇಕಾಗಿತ್ತು, ಇರ್ಬೇಕಾಯ್ತು. ಒಂದ್ ನಿಮಿಷ ಕೇಳಿ ಸರ್. ಈಗ ಅವ್ರು ಹೇಳಿದ್ದೆಲ್ಲ ಕೇಳಿದೀವಲ್ಲ. ಈಗ ಸರ್, ಜನರಲಿ ಗವರ್ನರ್ ಭಾಷಣ 1 ತಾಸು ಇರುತ್ತೆ. 1 ತಾಸು ಆದ್ಮೇಲೆ ಅವ್ರು ರೆಡಿ ಆಗೋದು.
ಆಮೇಲೆ ಇಲ್ಲಿವರೆಗೂ ನನಗೆ ಗೊತ್ತಿರೋ ಪ್ರಕಾರ ಸಭಾಧ್ಯಕ್ಷರಾಗ್ಲಿ ತಾವಾಗ್ಲಿ ಸಭಾಪತಿಗಳಾಗ್ಲಿ ಯಾರೇ ಇರ್ಬೋದು ಯಾವತ್ತು ಗವರ್ನರಿಗೆ ಪ್ಲೀಸ್ ಹೋಲ್ಡ್ ಆನ್ ಇವತ್ತು ಇವಾಗ ನ್ಯಾಷನಲ್ ಅಂತ ಪ್ಲೇ ಅಂತ ಹೇಳೋದಿಲ್ಲ ಒಂದೇದು. ಆಮೇಲೆ ನೀವು ಏನು ಮಿನಿಟ್ ಟು ಮಿನಿಟ್ ಕಳಿಸ್ತೀರಾ ಏನೇನ್ ಮಾಡ್ಬೇಕು ಏನೇನಿದೆ ಅಂತ. ಆಮೇಲೆ ಗವರ್ನರ್ ಯಾರು ಆಗ್ತಾರೆ ಸರ್? ಅನುಭವಸ್ಥರೇ ಆಗ್ತಾರಲ್ಲ ನೋಡಿ. ಯಾರು ಈಗ ಅನುಭವಸ್ಥರೇ ಆಗ್ತಾರೆ? ಯಾರು MP ಇರೋರು, ಮಿನಿಸ್ಟರ್ ಇದ್ದವರು, MLA ಗಳಿರ್ಬೋದು. ಆ ಅನುಭವ ಎಲ್ಲೋ ಇತ್ತು. ಅದಾದ್ಮೇಲೆ ತಾನೇ ಗವರ್ನರ್ ಆಗೋದು. ಇವರು ನೀವ್ ಯಾಕೆ ಹೇಳಿಲ್ಲ, ನೀವ್ ಯಾಕೆ ಬ್ಯಾಂಡ್ ಪ್ಲೇ ಮಾಡಿಲ್ಲ ಅಂದ್ರೆ ಇವ್ರದ್ದೇನು ಅಂದ್ರೆ ದೇರ್ ಇಸ್ ಝೀರೋ ಎಕ್ಸ್ಪೀರಿಯನ್ಸ್, ಝೀರೋ ವಿಸ್ಡಮ್ ಆಫ್ ದ ಗವರ್ನರ್. ಸುಮ್ನೆ ಬಂದು ಕಾನ್ಸ್ಟಿಟ್ಯೂಷನ್ ಇಟ್ಕೊಂಡ ತಕ್ಷಣ ಇದೆಲ್ಲ ನಮ್ಮ ಮೇಲೆ ಗುಬೇಕು. ಮಾತಾಡ್ದಿಲ್ಲ ಮಿನಿಟ್ ಕೊಟ್ಟಿದ್ದೀವಿ, ಎಲ್ಲ ಹೇಳಿದ್ದೀರಿ. ಆಯ್ತು, ನಾನು ಹೇಳ್ತೇನೆ ಈಗ. ಓಕೆ, ನೀವು ಚರ್ಚೆ ಓಕೆ, ಅಸೆಂಬ್ಲಿ ಒಳಗಡೆ ಫಾಲ್ಟ್ ಇಲ್ಲಿ. ಗವರ್ನರಿಗೆ ಅಪಮಾನ ಮಾಡ್ಬೇಕು, ಅವ್ರ ಸದನ ಹೊರಗಡೆ ರಾಷ್ಟ್ರಗೀತೆ ಅಪಮಾನ ಮಾಡಿದವ್ರಿಗೆ ಏನ್ ಶಿಕ್ಷೆ? ಒಂದ್ ಸೆಕೆಂಡ್ ನೋಡಿ, ನೀವು ಪರಸ್ಪರ ಒಬ್ಬರಿಗೊಬ್ಬರು ಆರೋಪ ಮಾಡಿದ್ರೆ ಇಲ್ಲಿ ಪರಿಹಾರ ಸಿಗಲಿಕ್ಕೆ ಸಾಧ್ಯವಿಲ್ಲ. ನಾನು ಹೇಳ್ದು ಕೇಳಿ, ನೀವು ಬರೇ ಒಬ್ಬರಿಗೊಬ್ಬರು ಆರೋಪ ಅಲ್ಲದೆ ಯಾರು ಕೂಡ ಇದನ್ನು ಸರಿಪಡಿಸಬೇಕು. ನಾನು ಹೇಳ್ದು ಕೇಳಿ, ಒಂದ್ ಸೆಕೆಂಡ್ ಮಾತಾಡ್ತಾ ಇದ್ದೀನಿ. ಇವರು ಸಭಾ ನಿಮ್ಗೆ ಹೇಳ್ತಾರೆ, ನೀವ್ ಹೇಳ್ಬೇಕಾಗಿತ್ತು. ಆಯ್ತು, ನಾನು ಹೇಳ್ತೇನೆ ಈಗ. ಹೇಳ್ಬೇಕಾಗಿತ್ತು. ಆಯ್ತು, ಐದು ಚರ್ಚೆಯಲ್ಲಿ ಯಾರಿಗೆ ಬೇಕು ಯಾರು ಕೇಳ್ತಾರೆ. ಈಗ ಒಂದು ಕೇಳಿ, ಒಂದ್ ಸೆಕೆಂಡ್ ಅಭಯ ಪ್ರಸಾದ್, ಒಂದ್ ಸೆಕೆಂಡ್ ಆಯ್ತು, ಒಂದ್ ಸೆಕೆಂಡ್ ಫಿನಿಶ್ ಇಟ್ ಅಪ್. ಒಂದ್ ಸೆಕೆಂಡ್ ಆಯ್ತಪ್ಪ, ಒಂದ್ ಸೆಕೆಂಡ್. ಗವರ್ನರ್ ಅವರು ಕನ್ನಡಿಗರಿಗೆ ಆಯ್ತು, ಒಂದ್ ಸೆಕೆಂಡ್ ನೋಡಿ. ಐ ಆಮ್ ಟೆಲಿಂಗ್, ಒಂದ್ ಸೆಕೆಂಡ್ ಇಲ್ಲಿ. ಆಯ್ತು, ಒಂದ್ ಸೆಕೆಂಡ್ ಇಲ್ಲಿ. ಆಯ್ತಪ್ಪ, ಒಂದ್ ಸೆಕೆಂಡ್ ಕೇಳಿ ಇಲ್ಲಿ. ನಾನು ಹೇಳ್ದು ಕೇಳಿ ಇಲ್ಲಿ ನೋಡಿ. ಒಂದ್ ಸೆಕೆಂಡ್ ಇಲ್ಲಿ ಯಾರು ಒಂದ್ ಸೆಕೆಂಡ್ ಅದು ಮಾತಾಡೋ ಅಗತ್ಯ ಇಲ್ಲ. ಒಂದ್ ಸೆಕೆಂಡ್ ಕೇಳಿ. ಒಂದ್ ಸೆಕೆಂಡ್ ನೋಡಿ, ಈಗ ಆ ಕಡೆ ನಿನ್ನೆಯಿಂದ ಗವರ್ನರ್ ಸಭಾಧ್ಯಕ್ಷರು ನನ್ನ ಸೂಕ್ಷ್ಮವಾಗಿ ಹೇಳಿದ್ದಾರೆ, ಆಡಳಿತ ಪಕ್ಷದ ಶಾಸಕರು ಮಾತನಾಡಬೇಕಾದ್ರೆ ರಾಜ್ಯಪಾಲರ ಬಗ್ಗೆ ಚರ್ಚೆ ಮಾಡೋದು ಬೇಡ, ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇಂದ ಅಷ್ಟು ಮಾತಾಡಿ ಅಂತೇಳಿ. ಅಷ್ಟು ಹೇಳಿದ ಮೇಲೂ ಸಹ ಇವತ್ತು ಪತ್ರಿಕೆಗಳಲ್ಲಿ ಏನ್ ಬಂದಿದೆ, ಮತ್ತು ಇವತ್ತು ಮಾನ್ಯ ಕಾನೂನು ಮತ್ತು ಸಂಸದೀಯ ಸಚಿವರು ಏನ್ ಮಾತನಾಡಿದ್ದಾರೆ, ಪ್ರಿಯಾಂಕಾ ಖರ್ಗೆ ಅವರು ಏನ್ ಮಾತಾಡಿದ್ದಾರೆ, ಮತ್ತೆ ರಾಜ್ಯಪಾಲರಿಗೆ ಅವಮಾನ ಮಾಡಂತ ಕೆಲಸನೇ ಆಗ್ತಾ ಇದೆ. ಇದಕ್ಕೆ ತಾವು ಅವಕಾಶ ಕೊಡಬಾರ್ದು. ರಾಜ್ಯಪಾಲರ ಗೌರವ ಉಳಿಸ್ತಕ್ಕಂಥ ಕೆಲಸ ತಾವು ಇದು ನಮ್ಮ ಆಗ್ರಹ ಮಾಡ್ತಾ ಇರುವಂತದ್ದು. ರಾಜ್ಯಪಾಲರ ಅವಮಾನ ಕೈಲಿ ಕೇಳಿ ನೋಡಿ, ಗವರ್ನರ್ ವಿರುದ್ಧ ಯಾರು ಕೂಡ ನೋಡಿ. ಒಂದ್ ಸೆಕೆಂಡ್ ಆಯ್ತು, ನಾನು ಹೇಳ್ತೇನೆ, ಅವ್ರಿಗೆ ಹೇಳ್ತೇನೆ, ಎಲ್ಲ ಹೇಳ್ತೇನೆ. ಒಂದ್ ಕೇಳಿ ಯಾರು ನೋಡಿ, ಕೂತ್ಕೊಳ್ಳಪ್ಪ. ಎಲ್ಲರೂ ಕೂಡ ಬುದ್ಧಿ ಇದ್ದವರು, ಇಲ್ಲಿ ಇರುವಂತವ್ರು ಎಲ್ಲರೂ ಕೂಡ ಬುದ್ಧಿಶಕ್ತಿ ಇರುವವರೇ ಮತ್ತು ಜ್ಞಾನ ಇರುವವರೇ, ಕಾನ್ಸ್ಟಿಟ್ಯೂಷನ್ ಕಲ್ತವ್ರೆ, ಮತ್ತೆ ಎಲ್ಲರೂ ಕೂಡ ಕಲಿಸುವವರೇ ಇರುವವರು. ಒಂದ್ ನಿಮಿಷ ನೀವು ಕೂಡ ಒಂದ್ ಸೆಕೆಂಡ್ ಈಗ ನೋಡಿ, ಬಹಳ ಸ್ಪಷ್ಟವಾಗಿ ನಾನು ಹೇಳಿದ್ದೇನೆ. ಇದೇ ರೀತಿ ಎಷ್ಟು ನೀವು ಚರ್ಚೆ ಮಾಡಿ ಇದು ಮುಗಿಸಿಗೆ ಸಾಧ್ಯ ಇಲ್ಲ. 24 ಗಂಟೆ ಆದ್ರೂ ಲಾಸ್ಟಿಗೆ ಮುಗಿದ ನಂತರ ನೀವೇನ್ ಮಾಡಿ ಸೆಷನ್ ಮುಗಿದ ಚರ್ಚೆ ಮಾಡಿ ಆಗೋದಿಲ್ಲ. ಒಂದು ಲಿಮಿಟ್ ಇದೆ, ಯಾವುದು ಚರ್ಚೆಗೆ ಏನ್ ಬೇಕಂದ್ರೆ ಚರ್ಚೆ ಇದೆ. ನಾನು ಸರಿ ತಪ್ಪಂತೇಳಿ ಜನ ನೋಡ್ತಾರೆ, ಯಾರು ಸಪ್ಪು ಯಾರು ತರಿ ಅಂತೇಳಿ ಏನಂತೇಳಿ ಗೊತ್ತಾಗ್ತದೆ. ಮತ್ತೆ ಒಮ್ಮೆ ಹೇಳಿದನ್ನ ಮತ್ತೆ ಅದನ್ನೇ ಹೇಳು. ಈಗ ನಾನು ಹೇಳಿದ್ದು ಬಹಳ ಸ್ಪಷ್ಟ ಕೇಳಿ,
ನಾವು ಗವರ್ನರ್ ಬಗ್ಗೆ ಅವರ ನಡವಳಿಕೆ ಬಗ್ಗೆ ನಾವಿಲ್ಲಿ ಯಾರು ಕೂಡ ಚರ್ಚೆ ಮಾಡಬಾರ್ದು. ಅವರೊಂದು ಉನ್ನತ ಸಂವಿಧಾನದ ಸ್ಥಾನದಲ್ಲಿದ್ದಾರೆ, ನಾವು ಗೌರವ ಸ್ಥಾನದಲ್ಲಿ ಯಾರು ಕೂಡ ಚರ್ಚೆ ಅವ್ರ ನಡವಳಿಕೆ ಬಗ್ಗೆ ಯಾರು ಕೂಡ ಚರ್ಚೆ ಮಾಡಬಾರ್ದು. ಒನ್ ಸೆಕೆಂಡ್ ಲಿಸನ್ ಇಯರ್. ನಾವೇನಿದೆ ಅಂತ ಹೇಳಿದ್ರೆ ಇವತ್ತು ನಿನ್ನೆ ಇದೇ ರೀತಿ ಸರಿಯಾ ತಪ್ಪ ಇದೇ ರೀತಿ ಚರ್ಚೆ ಆಗ್ತಾ ಬಂದಿದೆ. ಇದಕ್ಕೊಂದು ಅಂತ್ಯ ಕಾಣಬೇಕೀಗ. ನಾನು ಹೇಳುದು ನಿಮ್ಗೆ ಇಷ್ಟೇ, ಇದಕ್ಕೊಂದು ಅಂತ್ಯ ಕಾಣಿಲ್ಲಿ. ನೀವು ಭಾಷಣ ಬಗ್ಗೆ ಸಬ್ಜೆಕ್ಟ್ ಬಗ್ಗೆ ಚರ್ಚೆ ಮಾಡಿ, ಮತ್ತೆ ನಿಮ್ಗೆ ನಾನು ಸರಿ ನಾನು ತಪ್ಪು ಈ ನಾಲ್ಕು ನ್ಯಾಷನಲ್ ಅಂತ ಬಗ್ಗೆ ಇದೆಯಲ್ಲ, ನೀವು ಮತ್ತು ಒಂದು ಸೆಕೆಂಡ್ ಆಡಳಿತ ಪಕ್ಷದ ಕೆಲವು ಸದಸ್ಯರು, ನೀವು ಕೆಲವು ಸದಸ್ಯರು, ನಾನು ಬರ್ತೇನೆ ನಾನು ಕರ್ಕೊಂಡು ಹೋಗಿ ಗವರ್ನರ್ ಮುಂದೆ ಕೂತ್ಕೊಳಿಸ್ತೇನೆ. ನಿಮ್ಮ ಎಲ್ಲ ಚರ್ಚೆ ನೀವು ಅಲ್ಲಿ ಮಾಡಿ ಇದಕ್ಕೆ ಅಂತ್ಯ ಅಲ್ಲಿ ಕಾಣಬೇಕಾದ್ರೆ ನಾನು ಮಾಡ್ತೇನೆ. ನನ್ನ ಸಲಹೆ ಮಾತ್ರ, ನನ್ನ ಸಲಹೆ ಇಲ್ಲ ಇಲ್ಲಿಗೆ ಮುಗಿಸಿ. ನನ್ನ ಸಲಹೆ ಚರ್ಚೆ ಬೇಡ, ಮತ್ತೆ ನೀವು ಚರ್ಚೆ ಮಾಡಿಕೊಂಡು ಪ್ರತಿಯೊಂದು ಕೂಡ ಚರ್ಚೆ ಆಗ್ತದೆ. ಒಂದು ಈಗ ಇದಕ್ಕೊಂದು ಅಂತ್ಯ ಕಾಣಿ. ಇನ್ನು ಬಗ್ಗೆ ಗವರ್ನರ್ ಯಾರಿಗೂ ಹಾಗೆ ಆಗ್ಬೇಕು ಚರ್ಚೆ ಮಾಡಲಿ, ಯಾರು ಕೂಡ ಹೋಗ್ಬೇಡಿ. ಈಗ ಪ್ರತಿಪಕ್ಷ ನಾಯಕರೇ, ಪ್ರತಿಪಕ್ಷ ಹಾಗೆ ಬೇಕು. ನನ್ನ ಸಲಹೆ ಮಾತ್ರ ಆಗಿದ್ರೆ ಎರಡು ನಾವು ತಂಡವಾಗಿ ಹೋಗಿ ಅವರು ಅಲ್ಲಿ ಮುಂದೆ ಅಲ್ಲಿ ಬೇಕಾದ್ರೆ ಮಾತಾಡುವ, ಯಾವ್ದು ಸರಿ ತಪ್ಪಲ್ಲಿ ಅಲ್ಲಿ ಮುಗಿಸುವ. ನೀವು ಪಬ್ಲಿಕ್ ಅಲ್ಲಿ ಚರ್ಚೆ ಮಾಡಬೇಡಿ, ಅವರ ಮುಂದೆ ಒಂದು ಕೆಲಸ ಮಾಡಿ, ಒಂದು ಗೌರವ ತನ್ನಿ ಎಲ್ಲದಕ್ಕೂ ಕೂಡ. ಬೇಕಾದ್ರೆ ನಾವೆಲ್ಲ ಯಾರೇ ಬರ್ಲಿ ಈ ಸದನದೊಳಗ್ ಬಂದ್ಮೇಲೆ ನಿಮ್ ಕಸ್ಟೋಡಿಯನ್ಸ್ ಆಯ್ತು, ನಿಮ್ ಜವಾಬ್ದಾರಿ. ನಮ್ಮನ್ನ ಯಾಕೆ ಕಿತ್ತಾಡಕ್ ಬಿಟ್ಟಿದ್ದೀರಿ ನೀವು? ಅವತ್ತೇ ಗವರ್ನರ್ ಆದ ತಕ್ಷಣನೇ ನೀವು ಏನಾರು ಒಂದು ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ನೀವು ಆಕ್ಷನ್ ತಗೊಂಡಿದ್ರೆ ಸರಿ ಹೋಗ್ತಾ ಇತ್ತು. ನಿಮ್ದು ನಿಮ್ಮ ಕಸ್ಟಡಿಯಲ್ಲಿ ಇದೀವಿ ನಾವೆಲ್ಲ. ಗವರ್ನರ್ ಇಲ್ಲಿ ಬಂದಾಗ ನಿಮ್ ಕಸ್ಟಡಿ ನಿಮ್ಮ ಮಾರ್ಷಲ್ ಕಡೆ ನಾವು ಯಾರ ಕಡೆ ಹೇಳ್ ಕಳ್ಸಿ ನೀವು ಬ್ಯಾಂಡ್ ಬಾರಿಸ್ಬೇಕಿತ್ತು. ಇಲ್ಲಿ ಯಾಕೆ ಕಾನೂನು ಸಚಿವರನ್ನ ನಮ್ಮನ್ನೆಲ್ಲ ಕಿತ್ತಾಡಕ್ ಈಗ ನೀವು ನಿಮ್ಮ ಸಲಹೆ ಸೂಚನೆ ನಾನೆಲ್ಲ ಒಪ್ತೇನೆ, ಅದು ನಂದೇ ತಪ್ಪಾಗಿರ್ಬೋದು. ನೀವು ಒಬ್ರು ಒಂದಾಗಿ ಇವು ನನ್ನನ್ನು ದೂರಿಕೊಳ್ಳಿ. ಈಗ ಮುಂದುವರಿಸಿ ಮಾತಾಡಿ. ಅಧ್ಯಕ್ಷರ ಒಂದೇ ನಿಮಿಷ ಸುಮ್ಮನೆ ಕೂತ್ಕೊಳ್ಳಿ ಅಂತ ಒಂದೊಂದು ನಿಮಿಷ ಕೂದಲ್ಲ ಬೈ ಮುಗಿಸುವ ಇಲ್ಲ. ಮತ್ತೆ ಮಾತಾಡುದು 6 ಗಂಟೆಗೆ ಎದ್ದು ಹೋಗುದು, ಮತ್ತೆ ಇದೇ ಕೆಲಸ ಇದ್ದಲ್ಲಿ ಬಂದು. ಅಧ್ಯಕ್ಷರೇ